ಇದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ರೋಚಕ ಸ್ಟೋರಿ. ಪ್ರಕರಣದ ಟ್ರಯಲ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ. ಕೊಲೆ ಪ್ರಕರಣದಲ್ಲಿ ಪೊಲೀಸರು ಮಾಡಿದ್ರ ಮತ್ತೊಂದು ಮಿಸ್ಟೇಕ್ ಅನ್ನುವಂತ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ಟ್ರಯಲ್ ನಡೀತಾ ಇತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ನೊಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ. ಪ್ರಕರಣದ ಟ್ರಯಲ್ನಲ್ಲಿ ರೋಚಕ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಕೊಲೆ ಪ್ರಕರಣದಲ್ಲಿ ಪೊಲೀಸರು ಮಾಡಿದ್ರ ಮತ್ತೊಂದು ಮಿಸ್ಟೇಕ್ ಅನ್ನುವಂತ ಶತ್ರುಗಳು ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ, ಅಪ್ಪಟ ಬಂಗಾರ ಪ್ರಶ್ನೆ ಉದ್ಭವವಾಗ್ತಾ ಇದೆ. ದರ್ಶನ್ ವಿರುದ್ಧ ದಾಖಲಾಗಿರೋ ಕೇಸ್ನಲ್ಲಿ ರೌಡಿ ಶೀಟರ್ ವಿಟ್ನೆಸ್ ಕ್ರಾಸ್ ಎಕ್ಸಾಮಿನಲ್ಲಿ ಬಯಲಾಯಿತು ಮತ್ತೊಂದು ರೋಚಕ ಸತ್ಯ. ಕೇಸ್ನಲ್ಲಿ ಸೀಸ್ ಮಾಡಿದ್ದ ಕಾರ್ ವಸ್ತುಗಳ ಮಹಜರನ್ನ ಮಾಡಲಾಗಿತ್ತು. ಮಹಜರನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರೌಡಿ ಶೀಟರ್ ಅನ್ನ ವಿಟ್ನೆಸ್ ಮಾಡಿ ಸಹಿ ಮಾಡಿಸಿಕೊಂಡಿದ್ದಾರೆ. ಖಾಕಿ ಶಿವು ಎಂಬ ರೌಡಿ ಶೀಟರ್ನನ್ನ ವಿಟ್ನೆಸ್ ಮಾಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಇದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಟ್ರಯಲ್ ನಡೀತಾ ಇತ್ತು. ಟ್ರಯಲ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮತ್ತೊಂದು ಮೇಜರ್ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಕೊಲೆ ಪ್ರಕರಣದಲ್ಲಿ ಪೊಲೀಸರು ಮತ್ತೊಂದು ಮಿಸ್ಟೇಕ್ ಅನ್ನ ಕೂಡ ಮಾಡಿದ್ದಾರೆ. ರೌಡಿ ಶೀಟರ್ನೇ ವಿಟ್ನೆಸ್ ಆಗಿ ತೆಗೆದುಕೊಂಡಿರುವಂತದ್ದು. ಕ್ರಾಸ್ ಎಕ್ಸಾಮಿನಲ್ಲಿ ಮತ್ತೊಂದು ರೋಚಕ ಸತ್ಯ ಇದೀಗ ಬಯಲಾಗಿದೆ. ಕೇಸ್ನಲ್ಲಿ ಸೀಸ್ ಮಾಡಿದಂತಹ ಕಾರ್ ಆಗಿರ್ಬೋದು, ವಸ್ತುಗಳಾಗಿರ್ಬೋದು ಎಲ್ಲವನ್ನ ಕೂಡ ಮಹಜರು ಮಾಡ್ತಾ ಇದ್ರು. ಮಹಜರಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ರೌಡಿ ಶೀಟರ್ನನ್ನೇ ಇಲ್ಲೊಂದು ಸಮಸ್ಯೆ ಖಂಡಿತ ವಿಟ್ನೆಸ್ ಆಗಿ ಸಹಿ ಮಾಡಿಕೊಂಡಿದ್ದಾರೆ. ಪೊಲೀಸರು ಮಾಡಿರುವಂತಹ ಎಡವಟ್ಟಿದು. ಪೊಲೀಸರ ವಿರುದ್ಧ ಕೋರ್ಟ್ ಇದೀಗ ಗರಂ ಆಗ್ತಾ ಇದೆ. ಕ್ರಾಸ್ ಎಕ್ಸಾಮಿನಲ್ಲಿ ಈ ಒಂದು ರೋಚಕ ಸತ್ಯ ಬಯಲಾಗಿರುವಂತದ್ದು. ರೌಡಿ ಶೀಟರ್ನನ್ನ ವಿಟ್ನೆಸ್ ಮಾಡಿ ಸಹಿ ಮಾಡಿಸಿಕೊಂಡಿದ್ದಾರೆ. ಪೊಲೀಸರ ವಿರುದ್ಧ ಇದೀಗ ಕೋರ್ಟ್ ಗರಂ ಆಗಿದೆ. ಶಿವು ಎಂಬ ರೌಡಿ ಶೀಟರ್ ಆತನನ್ನೇ ವಿಟ್ನೆಸ್ ಮಾಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ವಕೀಲ ಸುಧನ್ವ ವಾದ ಮಂಡನೆ ಸಂದರ್ಭದಲ್ಲಿ ಮತ್ತೊಂದು ಸ್ಟೋರಿ ಬಯಲಾಗಿರುವಂತದ್ದು. ಇನ್ನು ಕಾನೂನಿನ ಪ್ರಕಾರ ಗೌರವಾನ್ವಿತ ವ್ಯಕ್ತಿಗಳನ್ನ ವಿಟ್ನೆಸ್ ಮಾಡಬೇಕು. ಕಳಂಕ, ರೌಡಿ ಶೀಟರ್, ಕ್ರಿಮಿನಲ್ ಕೇಸ್ ಇರುವವರನ್ನ ವಿಟ್ನೆಸ್ ಮಾಡೋದಿಕ್ಕಾಗೋದಿಲ್ಲ. ಕೋರ್ಟ್ ಮುಂದೆ ನಾನು ರೌಡಿ ಶೀಟರ್ ಎಂದು ಒಪ್ಪಿಕೊಂಡಿದ್ದಾನೆ ಶಿವ. ಕೋರ್ಟ್ನಲ್ಲಿ 3 ಕ್ರಿಮಿನಲ್ ಕೇಸ್ ಇರೋದಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾನೆ. ಕೋರ್ಟ್ನಲ್ಲಿ ರೆಕಾರ್ಡ್ ಆಗಿದೆ ಈ ವಿಚಾರ. ವಿಟ್ನೆಸ್ ಹೇಳಿಕೆಯಿಂದ ತನಿಖಾಧಿಕಾರಿಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಕಾನೂನಿನ ಪ್ರಕಾರ ಗೌರವಾನ್ವಿತ ವ್ಯಕ್ತಿಗಳು ಯಾರಿರ್ತಾರೆ, ಏನೂ ತಪ್ಪು ಮಾಡದಿರಬಾರ್ದು, ಜೊತೆಯಲ್ಲಿ ಅವರ ವಿರುದ್ಧ ಯಾವುದೇ ರೀತಿಯ ಕೆಲಸ ಮಾಡು, ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಕೇಸ್ಗಳು ದಾಖಲಾಗಿರಬಾರ್ದು, ಅವರನ್ನ ವಿಟ್ನೆಸ್ ಆಗಿ ತೆಗೆದುಕೊಳ್ಬೇಕು. ಆದ್ರೆ ಪೊಲೀಸರು ಒಂದು ಎಡವಟ್ಟನ್ನ ಮಾಡಿದ್ದಾರೆ. ರೌಡಿ ಶೀಟರ್ ಹತ್ರನೇ ವಿಟ್ನೆಸ್ ಆಗಿ ಸಹಿಯನ್ನ ಹಾಕಿಸಿಕೊಂಡಿರುವಂತದ್ದು. ಪೊಲೀಸರು ಮಾಡಿರುವಂತಹ ಈ ಒಂದು ಕೆಲಸಕ್ಕೆ ಕೋರ್ಟ್ ಇದೆ. ಈಗ ಗರಂ ಕೂಡ ಆಗಿದೆ. ಕ್ರಿಮಿನಲ್ ಕೇಸ್ ಇದೆ, ಅದನ್ನ ಆತನೇ ಒಪ್ಕೊಂಡಿದ್ದಾನೆ. 3 ಕ್ರಿಮಿನಲ್ ಕೇಸ್ಗಳು ಆತನ ವಿರುದ್ಧ ದಾಖಲಾಗಿರುವಂತದ್ದು. ಕೋರ್ಟ್ನಲ್ಲಿ ಕುರಿತಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾನೆ. ಅದು ರೆಕಾರ್ಡ್ ಕೂಡ ಆಗಿದೆ. ಈ ವಿಚಾರ ಕೋರ್ಟಿಗೆ ಗೊತ್ತಾದ ಮೇಲೆ ಕೋರ್ಟ್ ಪೊಲೀಸರನ್ನ ತರಾಟೆಗೆ ಕೂಡ ತೆಗೆದುಕೊಂಡಿದೆ. ಯಾಕಂತ ಅಂದ್ರೆ ನೀವು ಯಾರ್ಯಾರನೋ ಕರ್ಕೊಂಡ್ಬಂದು ವಿಟ್ನೆಸ್ ಆಗಿ ಸಹಿ ಮಾಡಿಸ್ಕೊಳ್ಳುವಂತಿಲ್ಲ. ಹಾಗಾದ್ರೆ ಯಾಕೆ ನೀವು ಟ್ರಯಲ್ ಮಾಡ್ತಿದ್ದೀರಾ? ಯಾಕೆ ಸ್ಥಳ ಮಹಜರನ್ನ ಮಾಡ್ತಿದ್ದೀರಾ? ಕೊಲೆ ಆರೋಪಿಯನ್ನ, ಒಬ್ಬ ರೌಡಿ ಶೀಟರ್ ಅನ್ನ, ಕ್ರಿಮಿನಲ್ ಕೇಸ್ನಲ್ಲಿ ಇರೋನ್ನ ನೀವು ವಿಟ್ನೆಸ್ ಆಗಿ ಕನ್ಸಿಡರ್ ಮಾಡ್ತೀರಾ ಅಂತ ಅಂದ್ರೆ ಏನ್ ಬಂತು ಪ್ರಯೋಜನ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ರೋಚಕ ಟ್ವಿಸ್ಟ್ ಕೂಡ ಸಿಕ್ಕಿರುವಂತದ್ದು. ಈ ಪೊಲೀಸರು ಮಾಡಿರುವಂತಹ ಎಡವಟ್ಟಿಗೆ ಕೋರ್ಟ್ ಕೂಡ ಗರಂ ಆಗಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ವಿಚಾರಣೆ ನಡೀತಾ ಇದೆ. ಈಗಾಗಲೇ ಸಾಕ್ಷಿಗಳನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ಸಂಪೂರ್ಣವಾಗಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇರುವಂತದ್ದು. ಆ ವೇಳೆಯಲ್ಲಿ ಸುಧನ್ವ ವಕೀಲರು ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜದ್ಗಾರ್ ಯಾರು ಅವರಪ್ಪ
ಇದೊಂದೇ ಮಾಸ್ಟರ್ ಪೀಸು. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಲ್ಲಿ ಕೆಲವರು ಪರವಾಗಿ ವಕಾಲತ್ತು ವಹಿಸಿರುವಂತ ಸುಧನ್ವ ಅವರು ಈ ಒಂದು ಅಂಶಗಳನ್ನ ಉಲ್ಲೇಖ ಮಾಡಿ ವಾದವನ್ನ ಮಂಡನೆ ಮಾಡಿರುವಂತದ್ದು. ಅಂದ್ರೆ ಒಂದು ಕಾರು ಸೀಸ್ ಮಾಡ್ಕೊಂಡಿದ್ದಂತ ವೇಳೆಯಲ್ಲಿ, ತನಿಖಾಧಿಕಾರಿ ಕಾರ್ ಸೀಸ್ ಮಾಡ್ಕೊಂಡಿದ್ದಂತ ವೇಳೆಯಲ್ಲಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಮಹಜರ್ ಮಾಡುವಂತ ಸಂದರ್ಭದಲ್ಲಿ ಯಾರು ಎದುರುಗಡೆ ಮಹಜರ್ ಮಾಡಲಾಯಿತು, ಸಾರ್ವಜನಿಕರ ಎದುರುಗಡೆ, ಯಾವ ವ್ಯಕ್ತಿ ಎದುರುಗಡೆ ಮಹಜರ್ ವಿಟ್ನೆಸ್ ಅಂತೇಳಿ ಕರೀಲಾಗುತ್ತೆ. ಆ ಮಹಜರ್ ವಿಟ್ನೆಸ್ ಸಂಬಂಧಪಟ್ಟಂತೆ ಈಗ ರೌಡಿ ಶೀಟರ್ ಒಬ್ಬರನ್ನ ಸಹಿ ಹಾಕಿಸ್ಕೊಂಡಿರುವಂತದ್ದು ಆ ಅಂಶದ ಆಧಾರದ ಮೇಲೆ ವಾದ ಮಂಡನೆಯನ್ನು ಮಾಡಿರುವಂತದ್ದು. ರೌಡಿ ಶೀಟರ್ ಶಿವು ಅಂತಕ್ಕಂಥವನು, ಆತನ ಮೇಲೆ ಕ್ರಿಮಿನಲ್ ಕೇಸ್ಗಳು ಕೂಡ ಇದೆ. ಅಂಥವ್ರನ್ನ ನೀವು ಮಹಜರ್ ಅಲ್ಲಿ ಸಾಕ್ಷಿ ವಿಟ್ನೆಸ್ ಆಗಿ ನೀವು ಹೇಗೆ ಹಾಕಿಸ್ಕೊಂಡ್ರಿ ಅನ್ನುವಂಥದ್ದು, ಮತ್ತೆ ಈ ರೀತಿಯಾಗಿ ಒಂದು ಸಾರ್ವಜನಿಕವಾಗಿ ಒಂದು ಗೌರವ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನು ನೀವು ವಿಟ್ನೆಸ್ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ಇಂಥ ರೌಡಿ ಎಲಿಮೆಂಟ್ಸ್ ಅನ್ನ, ಕ್ರಿಮಿನಲ್ ಗಳನ್ನ ನೀವು ವಿಟ್ನೆಸ್ ಮಾಡ್ಕೊಂಡ್ರೆ ಹೇಗೆ ಅನ್ನುವಂಥದ್ದನ್ನು ನಿನ್ನೆ ವಿಚಾರಣೆ ವೇಳೆಯಲ್ಲಿ ಗರಂ ಆಗಿದ್ದಂಥದ್ದು ಕೂಡ ಕೋರ್ಟು. ಸದ್ಯಕ್ಕೆ ಈಗ ಆ ಒಂದು ವಿಚಾರಗಳನ್ನ ಇಟ್ಕೊಂಡು ತನಿಖಾಧಿಕಾರಿಗಳು ಯಾವ ರೀತಿಯ ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪೇ ಗಳನ್ನ ಮಾಡಿದ್ದಾರೆ ಅನ್ನುವಂತ ಒಂದೊಂದೇ ಅಂಶಗಳನ್ನ ಆರೋಪಿಗಳ ಪರವಾಗಿರುವಂತ ವಕೀಲರು ನ್ಯಾಯಾಲಯದ ಮುಂದೆ ಇಟ್ಟು ವಾದ ಮಾಡ್ತಾ ಇರುವಂತದ್ದು. ಈ ಒಂದು ವಿಚಾರನ ಹೇಗೆ ಡಿಫೆಂಡ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ ಪ್ರಾಸಿಕ್ಯೂಷನ್ ಪರವಾಗಿ. ಸದ್ಯಕ್ಕೆ ಇವ್ರ ಫಾಲೋವರು ಮೋಹನ್ ಚಂದ್ರ ಕರಮ್ಮು ಚಂದ್ರ ಮಾಡಿರುವಂತಹ ಒಂದು ಎಡವಟ್ಟು ಐಒಗೆ ಈಗ ಎರಡನೇ ಒಂದು ತಪ್ಪನ್ನ ತೋರಿಸ್ತಿರುವಂತದ್ದು. ಈ ರೀತಿಯಲ್ಲಿ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಸಿರುವಂತಹ ಹಲವಾರು ವಿಷಯಗಳನ್ನ ಹುಡುಕಿ ಆರೋಪಿಗಳ ಪರವಾಗಿರುವಂತ ವಕೀಲರು ತಮ್ಮ ವಾದ ಮಂಡನೆಯನ್ನ ಮಾಡ್ತಾರೆ. ಯಾವ ರೀತಿಯಲ್ಲಿ ನಮ್ಮ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲಣ್ಣ. ಈ ಒಂದು ಕೇಸ್ನಲ್ಲಿ ಸಂಬಂಧ ಪಡೋದಿಲ್ಲ. ಅಂದ್ರೆ ಎಲ್ಲಾ ಸಾಕ್ಷಿಗಳನ್ನ ಹೇಗೆ ಇವ್ರು ಫ್ಯಾಬ್ರಿಕೇಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಪ್ರತಿ ಕೇಸ್ನಲ್ಲೂ ಕೂಡ ಈ ರೀತಿಯ ಆರೋಪಿಗಳ ಪರವಾಗಿರುವಂತ ವಕೀಲರು ಪೊಲೀಸರ ತಪ್ಪುಗಳನ್ನ ಹುಡುಕಿ ನ್ಯಾಯಾಲಯದ ಮುಂದೆ ಇಡುವಂತ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ದರ್ಶನ್ ಕೇಸ್ ಏನ್ ಪುಟ ನಲ್ಲೂ ಕೂಡ ಈಗ ನಿನ್ನೆ ವಾದ ಮಂಡನೆ ಮಾಡುವಂತ ವೇಳೆಯಲ್ಲಿ ಈ ಒಂದು ಅಂಶಗಳನ್ನ ಉಲ್ಲೇಖ ಮಾಡಿ ವಾದ ಮಾಡಿರುವಂತದ್ದು. ಸುಕನ್ಯಾ, ಶಿವು ಒಂದ್ ಕಡೆನಲ್ಲಿ ಸ್ಥಳ ಹಾಜರಾಗ್ತಾ ಇದೆ, ಇನ್ನೊಂದ್ ಕಡೆನಲ್ಲಿ ಟ್ರಯಲ್ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಮಾಡಿರುವಂತಹ ಈ ಮಿಸ್ಟೇಕಿಗೆ ಕೋರ್ಟ್ ಕೂಡ ಗರಂ ಆಗಿರುವಂತದ್ದು. ಯಾವ ನಮ್ ಕಿಲಾಡಿ ನಮ್ ಏರಿಯಾಗೆ ದೊಡ್ಡ ದೊಡ್ಡ ನಮ್ ಆಕ್ಷನ್ ಗಳನ್ನ ತೆಗೆದುಕೊಳ್ಬಹುದು. ಯಾಕಂತ ಅಂದ್ರೆ ಯಾರೋ ಕ್ರಿಮಿನಲ್ ಕೇಸ್ ಇರೋಂತವ್ರನ್ನ ಅಥವಾ ಆ ಪ್ರಕರಣಗಳು ಇವರ ವಿರುದ್ಧ ದಾಖಲಾಗಿರುವಂತವ್ರನ್ನ, ರೌಡಿ ಶೀಟರ್ನ ನೀವು ಅವರ ಹೇಳಿಕೆಯನ್ನ ಪಡೆದುಕೊಂಡು ಸಾಕ್ಷಿದಾರರಾಗಿ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ರೆ ಪೊಲೀಸರೇ ಅವ್ರ ವಿರುದ್ಧ ಯಾವ ಕ್ರಮಗಳನ್ನ ತೆಗೆದುಕೊಳ್ಬಹುದು. ಈ ವಿಷಯದಲ್ಲಿ ಸ್ವಲ್ಪ ಡಿಫೆಂಡ್ ಮಾಡ್ಕೊಳ್ಳುವಂತದಕ್ಕೆ ಕಷ್ಟ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಯಾರು ತನಿಖಾಧಿಕಾರಿಗಳಿಗೆ. ಈ ಹಿಂದೆ ಅವ್ರು ಪ್ರೆಸೆಂಟ್ ಮಾಡಿದಂತ ಮೊಬೈಲ್ ಸೀಸ್ ಮಾಡ್ಕೊಂಡಂತ ವೇಳೆಯಲ್ಲಿ ಒಂದು ಬೇರೆ ಕಡೆ ಮೊಬೈಲ್ ಸೀಸ್ ಮಾಡ್ಕೊಳ್ತಾರೆ. ಆದ್ರೆ ಕಾಮಾಕ್ಷಿ ಪಾಳ್ಯದಲ್ಲಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ಅನ್ನ ಸೀಸ್ ಮಾಡ್ಕೊಂಡ್ವಿ ಆರೋಪಿಗಳದ್ದು ಅಂತ ಹೇಳ್ತಾರೆ. ಆದ್ರೆ ಅದರ ನೆಲಹಾಸು ಬೇರೆ ತರ ಇದೆ ಅನ್ನುವಂಥದ್ದನ್ನ ಮುಂದೆ ಇಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಫೆಂಡ್ ಕೂಡ ಮಾಡ್ಕೊಂಡಿದ್ರು. ನಾವು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲೇ ಮಾಡಿದ್ದು. ಅದು ಯಾಕೆ ಅಂತ ಹೇಳಿದ್ರೆ ಮೇಲ್ಗಡೆ ಫಸ್ಟ್ ಫ್ಲೋರ್ ನಲ್ಲಿರುವಂತಹ ಒಂದು ನೆಲಹಾಸು ಏನಿದೆ ಅದು ಟೈಲ್ಸ್ ಆಗಿದೆ. ಇವರು ತೋರಿಸ್ತಿರುವಂತದ್ದು ಕೆಳ ಮಹಡಿಯಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿ. ಆದ್ರೆ ಈಗ ಈ ಒಂದು ಪ್ರಕರಣ ಹೇಗೆ ಡಿಫೆಂಡ್ ಮಾಡ್ಕೊಳ್ತಾರೆ ಅನ್ನೋದನ್ನು ಕಾದ್ ನೋಡ್ಬೇಕಾಗುತ್ತೆ.